ಹಾಯ್ ಹಲೋ ಮತ್ತೊಮ್ಮೆ ನಿಮಗೋಸ್ಕರವಾಗಿ ನಾನು ನಿಮ್ಮ ರಮೇಶ್ ಸರ್ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೋತ್ತರ ಸರಣಿಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ ಸ್ನೇಹಿತರೆ. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೋತ್ತರ ಸರಣಿಗಳು ನಡೀತಾ ಇದೆ. ಸಾಮಾನ್ಯ ಜ್ಞಾನ 2025 ಈ ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋ ಸರಣಿಯನ್ನು ಪ್ರತಿಯೊಬ್ಬರು ನೋಡ್ಕೊಳ್ಳಿ. ಯಾಕೆಂದರೆ ಮುಂಬರ್ತಕ್ಕಂಥ ಪರೀಕ್ಷೆಗಳಿಗೆ ಇಲ್ಲಿ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ವಿಶ್ಲೇಷಣೆ ಇರ್ತದೆ. ನಿಮ್ಮ ಮುಂದಿನ ಪರೀಕ್ಷೆಗಳು ಸಕ್ಸಸ್ಫುಲ್ ಆಗ್ತವೆ. ಜೊತೆಗೆ ಅಡ್ವಾನ್ಸ್ ಕರೆಂಟ್ ಅಫೇರ್ಸ್ಗಳು ಕೂಡ ಇದರಲ್ಲಿ ಆ್ಯಡ್ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕು ಶೇರು ಕಮೆಂಟು ಅದು ಯಾವಾಗಲೂ ಕೂಡ ನೀವು ಮಾಡ್ತೀರಾ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ನೋಡ್ತಾ ಹೋದರೆ 311ನೇ ಪ್ರಶ್ನೆ. ಈಗ ಆಲ್ರೆಡಿ 310 ಪ್ರಶ್ನೆಗಳ ಅಮೋಘ ಯಶಸ್ವಿ ದಂಡಯಾತ್ರೆ ಆಗಿಬಿಟ್ಟಿದೆ. 11ನೇ ಪ್ರಶ್ನೆಗೆ ಬಂದಿದ್ದೀವಿ. ಪ್ರಶ್ನೆ ತುಂಬ ಚೆನ್ನಾಗಿದೆ. ಗೋಕಾಕ್ ಜಲಪಾತ ಯಾವ ನದಿಗೆ ಸಂಬಂಧಿಸಿದೆ ಅಂತ. ಗೋಕಾಕ್ ಅಂದ ತಕ್ಷಣ ನಿಮಗೆ ಬಾಯಲ್ಲಿ ಒಂದು ಒಳ್ಳೆ ಸಿಹಿ ತಿಂಡಿ ನೆನಪಾಗ್ಬೋದೇನೋ, ಆದರೆ ಕೇಳಿರೋ ಪ್ರಶ್ನೆ ಮಾತ್ರ ಗೋಕಾಕ್ ಜಲಪಾತ ಯಾವ ನದಿಗೆ ಸಂಬಂಧಿಸಿದೆ ಅಂತ. ಶರಾವತಿ, ಮಲಪ್ರಭಾ, ಘಟಪ್ರಭಾ, ದೂದ್ ಗಂಗಾ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಈ ಥರ ಕೊಟ್ಟಾಗ ನಿಮ್ಮ ವಿಚಾರ ಪರ್ಫೆಕ್ಟು. ಯಾಕೆ ಅಂತಂದರೆ ನೀವು ಅಷ್ಟು ಚೆನ್ನಾಗಿ ಓದ್ಕೊಂಡಿದ್ದೀರಾ. ಗೋಕಾಕ್ ಜಲಪಾತ ಇದು ಘಟಪ್ರಭಾ ನದಿಯಿಂದ ಕ್ರಿಯೇಟ್ ಆಗಿರುವಂಥ ಒಂದು ಜಲಪಾತ. ನಮ್ಮಲ್ಲಿ ನಯಾಗರಕ್ಕೆ ಹೋಲಿಸಿ ಇದನ್ನು ಮಾತಾಡ್ತಾರೆ. ಕರ್ನಾಟಕದ ನಯಾಗರ ಅಂತ ಕೂಡ ಕರಿತೀವಿ. ಶರಾವತಿ ಗೊತ್ತು ನಿಮಗೆ, ಯಾಕೆಂದರೆ ಜೋಗ ಜಲಪಾತದ ನಿರ್ಮಾಣ. ಹಾಗೆ ಮಲಪ್ರಭಾಕ್ಕೆ ಯಾವುದೇ ರೀತಿಯಾದಂಥ ಒಂದು ಫಾಲ್ಸ್ ಕ್ರಿಯೇಟ್ ಆಗಲ್ಲ. ಅದು ಘಟಪ್ರಭಾ ನದಿಯನ್ನು ಸೇರ್ಕೊಂಡಾಗಲೇ ಈ ಗೋಕಾಕ್ ಫಾಲ್ಸ್ ಕ್ರಿಯೇಟ್ ಆಗುತ್ತೆ. ಇನ್ನು ದೂದ್ ಸಾಗರ್ ಅನ್ನೋದು ಒಂದು ಫಾಲ್ಸ್ ಅದು, ಬಟ್ ಇಲ್ಲಿ ದೂದ್ ಗಂಗಾ ಅಂತ ಕೊಟ್ಟಿರೋದು ಒಂದು ನದಿ ಇದು. ಹಾಗಾಗಿ ಈ ಆಪ್ಷನ್ನಲ್ಲಿ ನಿಮಗೆ ಘಟಪ್ರಭಾ ಗೊತ್ತಿರುತ್ತೆ. ಆದರೆ ನೆನಪಿಟ್ಕೊಳ್ಳಿ, ಯಾವಾಗಲೂ ಶರಾವತಿಗೆ ಸಂಬಂಧಪಟ್ಟಾಗೆ ಪ್ರಶ್ನೆ ಬರ್ತಾನೆ ಇರುತ್ತೆ. ಯಾಕೆಂದರೆ ಉತ್ತರ ಕನ್ನಡ ಕಾರವಾರದ ಜಿಲ್ಲೆಯಲ್ಲಿ ಹರಿತಕ್ಕಂಥ, ಅಂದರೆ ಶಿವಮೊಗ್ಗ ಕಾರವಾರ ಇದನ್ನು ಸೇರಿಕೊಂಡು ಹರಿತಕ್ಕಂಥ ಈ ಒಂದು ನದಿ ನಮಗೆ ಈ ಜೋಗ ಜಲಪಾತವನ್ನು ಕ್ರಿಯೇಟ್ ಮಾಡುತ್ತೆ. ಮತ್ತು ದಬ್ಬೆ ಜಲಪಾತ ಅಂತಲೂ ಕೂಡ ಕರಿತೀವಿ ಮತ್ತೊಂದು ಕಡೆ. ಅದನ್ನು ಕ್ರಿಯೇಟ್ ಮಾಡೋದು ಶರಾವತಿ. ಈ ದಬ್ಬೆ ಅಂದ ತಕ್ಷಣ ಅಬ್ಬೆ, ಹುಬ್ಬೆ, ದಬ್ಬೆ ಇವುಗಳು ನಿಮ್ಗೆ ಅವಾಗ ಕನ್ಫ್ಯೂಸ್ ಮಾಡ್ತಾ ಇರುತ್ತೆ, ನೆನಪಿಟ್ಕೊಳ್ಳಿ. ಇನ್ನು ನಮಗೆ ಮಾಂಡೋವಿ ನದಿ ಬರ್ತದೆ. ಮಾಂಡೋವಿ ನದಿ ಕೂಡ ಅಷ್ಟೇ, ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಅದನ್ನು ಹೇಳಿದ್ದೀನಿ. ಗೋವಾ ಮತ್ತು ಕರ್ನಾಟಕದ ನಡುವಿನ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ನದಿ ಅದು. ಅಂತಹ ಮಾಂಡೋವಿ ಅಥವಾ ಮಹದಾಯಿ ಅಂತ ಏನು ಕರಿತೀವಿ, ಈ ನದಿಯಿಂದ ಕ್ರಿಯೇಟ್ ಆಗಿರೋದೇ ದೂದ್ ಸಾಗರ್ ಅಂತ ಕರಿತೀವಿ. ದೂದ್ ಸಾಗರ್ ಫಾಲ್ಸ್ ನಿಮಗೆ ಕರ್ನಾಟಕದ ಬೆಳಗಾವಿಯಿಂದ ಗೋವಾಕ್ಕೆ ಹೋಗ್ತೀರಾ ಅಂದರೆ ಈ ಕೊಂಕಣ್ ರೈಲ್ವೆನಲ್ಲಿ ಹೋಗುವಾಗ ಈ ದೂದ್ ಸಾಗರ್ ಫಾಲ್ಸ್ ಮುಂದ್ಗಡೆನೇ ಹೋಗುತ್ತೆ. ನೋಡ್ಲಿಕ್ಕೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸೀನ್ರಿಯನ್ನು ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಇನ್ನು ಕಾವೇರಿ ನದಿ ಕರ್ನಾಟಕದಲ್ಲಿ ಗಗನಚುಕ್ಕಿ, ಭರಚುಕ್ಕಿ, ಶಿವನ ಸಮುದ್ರ, ಅಬ್ಬೆ ಜಲಪಾತ, ಚುಂಚನಕಟ್ಟೆ ಜಲಪಾತ ಅಂತ ಕರಿತೀವಿ. ಒಟ್ಟು ಈ ಥರದ ಒಂದು 4 ಬಹುಮುಖ್ಯವಾಗಿರ್ತಕ್ಕಂಥ ಜಲಪಾತಗಳನ್ನು ಕ್ರಿಯೇಟ್ ಮಾಡುತ್ತೆ ಈ ಕಾವೇರಿ ನದಿ. ಇನ್ನು ಕಾಳಿ ನದಿ ಕೂಡ ನೆನಪಿರಲಿ. ಕಾಳಿ ನದಿಯು ಕೂಡ 2 ಪ್ರಮುಖವಾದ ಜಲಪಾತಗಳನ್ನು ಕ್ರಿಯೇಟ್ ಮಾಡುತ್ತೆ. ಒಂದು ಲಾಲ್ಗುಳಿ, ಮತ್ತೊಂದು ಸಾತೋಡಿ ಅಂತ ಕರಿತೀವಿ. ಇವೆರಡು ಭಾಳ ಪ್ರಮುಖವಾಗಿರ್ತಕ್ಕಂಥ ಜಲಪಾತಗಳು. ಕಾಳಿ ನದಿ ನಮ್ಮಲ್ಲೂ ಈ ಕಾರವಾರದ ಮುಖಾಂತರ ಹರಿತದೆ. ಜೊತೆಗೆ ನಮ್ಮಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಪರಮಾಣು ವಿದ್ಯುತ್ ಕೇಂದ್ರ ಕೂಡ ನಮ್ಗೆ ಇಲ್ಲೇ ಸಿಗೋದು. ಹಾಗಾಗಿ ಕಾಳಿ ಇಂಪಾರ್ಟೆಂಟ್ ಆಗಿ ಲಾಲ್ಗುಳಿ ಮತ್ತು ಸಾತೋಡಿ. ಇನ್ನು ಸೀತಾ ನದಿ ಬರುತ್ತೆ, ಬರ್ಕಣ ಫಾಲ್ಸ್ ಅಂತ ಕರಿತೀವಿ. ಸೀತಾ ನದಿ ಒಂದು ಸಾರಿ ಪೊಲೀಸ್ ಎಕ್ಸಾಮ್ಸಲ್ಲಿ ಎಲ್ಲರನ್ನ ಚಿಂತೆಗೀಡು ಮಾಡಿದಂಥ ಒಂದು ಪ್ರಶ್ನೆ, ಅದು ಮಾರ್ಕಂಡೇಯ ನದಿಯಿಂದ ಉಂಟಾಗುವ ಜಲಪಾತ ಯಾವುದು ಅಂತ ಕೇಳಿದರು. ನೆನ್ಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟು. ಗೊಡಚಿನಮಲಕ್ಕಿ ಫಾಲ್ಸ್ ಅಂತ ಕರಿತೀವಿ. ಗೊಡಚಿನಮಲಕ್ಕಿ ಫಾಲ್ಸ್ ಮಾರ್ಕಂಡೇಯ ನದಿಗೆ ಕ್ರಿಯೇಟ್ ಆಗುತ್ತೆ, ಉತ್ತರ ಕರ್ನಾಟಕದಲ್ಲಿ ಫೇಮಸ್. ಇನ್ನು ಭದ್ರಾ ನದಿಯಿಂದ ಉಂಟಾಗೋದೇ ಹೆಬ್ಬೆ ಜಲಪಾತ. ಭದ್ರಾಯಿಂದ ಕ್ರಿಯೇಟ್ ಆಗೋದು ಹೆಬ್ಬೆ ಜಲಪಾತ. ಹಾಗೆಯೇ ಅಘನಾಶಿನಿ ಬರುತ್ತೆ, ಉಂಚಳ್ಳಿ ಫಾಲ್ಸ್ ಅಂತ ಕರಿತೀವಿ, ಅಲ್ಲಿ ಕ್ರಿಯೇಟ್ ಆಗ್ತದೆ. ನಿಮಗೆ ಸಿರ್ಸಿ ಸಿದ್ದಾಪುರ ಲೈನಲ್ಲಿ ಹೋದರೆ ಈ ಅಘನಾಶಿನಿ ನಿಮಗೆ ನದಿ ಕಾಣುತ್ತೆ, ಅದರಿಂದ ಕ್ರಿಯೇಟ್ ಆಗೋದೇ ಉಂಚಳ್ಳಿ. ಇನ್ನು ಬೆಡ್ತಿ ನದಿಯಿಂದ ಮಾಗೋಡು ಜಲಪಾತ ಕ್ರಿಯೇಟ್ ಆಗುತ್ತೆ. ಇನ್ನು ಮಾಂಡೋವಿ ಬಗ್ಗೆ ಮಾತಾಡಿದ್ವಲ್ಲ, ವಜ್ರಪೂಹ ಜಲಪಾತ ಕೂಡ ಕ್ರಿಯೇಟ್ ಆಗುತ್ತೆ. ಇನ್ನು ವರಾಹಿ ಕುಂಚಿಕಲ್ ಫಾಲ್ಸ್ ಅಂತ ಕರಿತೀವಿ. ತುಂಗಾ ನದಿಯಿಂದ ಸಿರಿಮನೆ ಫಾಲ್ಸ್ ಅಂತಲೂ ಕೂಡ ಕ್ರಿಯೇಟ್ ಆಗ್ತವೆ. ಇವೆಲ್ಲ
ಕರ್ನಾಟಕದಲ್ಲಿ ಪೊಲೀಸ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಗೆ ಭಾಳಷ್ಟು ಬಾರಿ ಈ ಫಾಲ್ಸ್ಗಳ ಮೇಲೆ ಒಂದು ಪ್ರಶ್ನೆ ಇರ್ತದೆ. ಈ ಫಾಲ್ಸ್ಗಳ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ಒಂದು ಪ್ರಶ್ನೆಗಳು ನಿಮ್ಗೆ ಇರ್ತದೆ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. 312 312ನೇ ಪ್ರಶ್ನೆ. ಬಹಳ ಒಳ್ಳೆಯ ಪ್ರಶ್ನೆ. ಕರ್ನಾಟಕ ಜಿಯೋಗ್ರಫಿಯನ್ನು ನೀವು ಸರಿಯಾಗಿ ಓದ್ಕೊಂಡಿದ್ದೀರ ಅಂದರೆ ಈ ಪ್ರಶ್ನೆ ಉತ್ತರ ಮಾಡ್ಬೋದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು ಅಂತ. ಕಬ್ಬು ಬೆಳೆಯುವ ಜಿಲ್ಲೆಯಲ್ಲಿ ನಿಮಗೆ ಆಪ್ಷನ್ ನೋಡಿ, ಮಂಡ್ಯ, ಮೈಸೂರು, ಬೆಳಗಾವಿ, ದಾವಣಗೆರೆ. ಆಪ್ಷನ್ಸ್ ನೋಡ್ತಿದ್ದಂಗೆ ಏನಲ್ಲಿ ಮಂಡ್ಯ ಕಾಣೋದ್ರಿಂದ ಭಾಳಷ್ಟು ಜನ ಅಲ್ಲೇ ಹೋಗ್ಬಿಡ್ತೀರ ಮಂಡ್ಯಕ್ಕೆ. ಬಟ್ ಆ್ಯಕ್ಚುಲಿ ರಾಂಗ್ ಅದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂಥ ಜಿಲ್ಲೆ ಅಂದರೆ ಅದು ಬೆಳಗಾವಿ. ಹಿಂದೆ ಹೇಳ್ತಾ ಇದ್ರು ಅಷ್ಟೇ, ಬಟ್ ಬೆಳಗಾವಿನಲ್ಲೀಗ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದನೆ ನಾವು ಮಾಡ್ತಾ ಇದ್ದೀವಿ. ಭಾರತದಲ್ಲಿ ಕಬ್ಬು ಒಂದು ಪ್ರಮುಖವಾಗಿರ್ತಕ್ಕಂಥ ವಾಣಿಜ್ಯ ಬೆಳೆ. ಇದು ಮೂಲತಃ ಭಾರತದ್ದೇ ಇದರಲ್ಲಿ ನಮಗೆ ಹೇಳ್ತಕ್ಕಂಥ. ಬಟ್ ಪ್ರಪಂಚದಲ್ಲಿ ನಾವು ಹೋಲಿಸ್ಕೊಂಡ್ರೆ ನಾವು 2ನೇ ಸ್ಥಾನಕ್ಕೆ ಬರ್ತೀವಿ. ಬ್ರೆಜಿಲ್ ಮೊದಲ ಸ್ಥಾನದಲ್ಲಿ ಅತಿ ಹೆಚ್ಚು ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ ಟಾಪಲ್ಲಿ ಬರುತ್ತೆ. ನಾವು 2ನೇ ಸ್ಥಾನದಲ್ಲಿ ಬರ್ತೀವಿ. ಮತ್ತೊಂದು ಕಡೆ ನಿಮಗೆ ಶುಗರ್ ಬೌಲ್ ಆಫ್ ದ ವರ್ಲ್ಡ್ ಅಂತ ನೀವು ಪ್ರಶ್ನೆ ಏನಾದ್ರು ಟೈಪ್ ಮಾಡಿ ಹುಡುಕಿದರೆ ವರ್ಲ್ಡ್ ಶುಗರ್ ಬೌಲ್ ಅಂದ ತಕ್ಷಣ ನಿಮಗೆ ಕ್ಯೂಬಾ ಕಾಣುತ್ತೆ. ಎಲ್ಲಿವರೆಗೆ ಇತ್ತದು? 2016-17ನೇ ಸಾಲಿನವರೆಗೂ ಕೂಡ ವರ್ಲ್ಡಲ್ಲಿ ಅತಿ ಹೆಚ್ಚು ಸಕ್ಕರೆಯನ್ನು ರಫ್ತು ಮಾಡುವ ದೇಶವಾಗಿ ಕ್ಯೂಬಾನೇ ಇತ್ತು. ಬಟ್ ಈಗ ಇಲ್ಲ. ಈಗ ಬ್ರೆಜಿಲ್ 2016-17ರ ನಂತರ ಭಾಳ ದೊಡ್ಡ ಮಟ್ಟದ ಸಕ್ಕರೆ ಉತ್ಪಾದನೆಯನ್ನು ಮಾಡೋದ್ರ ಮುಖಾಂತರ ವರ್ಲ್ಡ್ನ ಟಾಪ್ ಪೊಸಿಷನ್ಸ್ಗೆ ಬಂತು. ಹಾಗಾಗಿ ಬ್ರೆಜಿಲ್ ಇವತ್ತು ನಂಬರ್ 1. ಬಟ್ ಶುಗರ್ ಬೌಲ್ ಆಫ್ ದ ವರ್ಲ್ಡ್ ಆವಾಗಿಂದ ಟೈಟ್ಲ್ ಬಿದ್ದಿರೋದ್ರಿಂದ ಕ್ಯೂಬಾಕ್ಕೆ ಅದನ್ನು ಹೇಳ್ತೀವಿ. ಹಾಗೆಯೇ ಶುಗರ್ ಬೌಲ್ ಆಫ್ ಇಂಡಿಯಾ ಅಂತ ಪ್ರಶ್ನೆ ಕೇಳಿದ್ರೆ ಅದು ಉತ್ತರ ಪ್ರದೇಶ ಜಿಲ್ಲೆಯ ಗೋರಖ್ಪುರ. ಈ ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ ಜಿಲ್ಲೆನಲ್ಲೇ ಅತಿ ಹೆಚ್ಚು ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆ ಎರಡೂ ಕೂಡ ಅಲ್ಲಿ ಒಂದು ಕಾನ್ಸಂಟ್ರೇಟ್ ಅಂದರೆ ಕೇಂದ್ರೀಕೃತವಾಗಿರ್ತಕ್ಕಂಥ ವ್ಯವಸ್ಥೆ ಕಂಡು ಬರುತ್ತೆ. ಅದು ಬಿಟ್ಟರೆ ನಮಗೆ ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಗುಜರಾತ್, ಆಂಧ್ರಗಳಲ್ಲಿ ಈ ಕಬ್ಬನ್ನು ಬೆಳೀತಾರೆ. ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲೇ ಕಬ್ಬಿನ ಇಳುವರಿ ಅತಿ ಹೆಚ್ಚು ಬರೋದು. ಯಾಕೆಂದರೆ ಇದೊಂದು ಉಷ್ಣವಲಯ ಬೆಳೆ ಆಗಿರೋದ್ರಿಂದ ಮತ್ತು ವಾರ್ಷಿಕ ಬೆಳೆ ಆಗಿರೋದ್ರಿಂದ ಅವರೇಜ್ 25 ಡಿಗ್ರಿ ಸೆಲ್ಸಿಯಸ್ನ ಉಷ್ಣಾಂಶ ಬೇಕಾಗೋದ್ರಿಂದ ದಕ್ಷಿಣ ಭಾರತದಲ್ಲಿ ಇದಕ್ಕೆ ಹೆಚ್ಚಿನ ಇಳುವರಿಯನ್ನು ಕೊಡುತ್ತೆ. ಸೇಮ್ ಟು ಸೇಮ್ ಕರ್ನಾಟಕದಲ್ಲಿ ಕೂಡ ಅಷ್ಟೇ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಕಬ್ಬನ್ನು ಉತ್ಪಾದನೆ ಮಾಡತಕ್ಕಂಥ ಜಿಲ್ಲೆ. ನಿಮ್ಗೆ ಇದೇ ಪ್ರಶ್ನೆ ಅಲ್ಲಿ ಕೇಳಿರೋದು. ಮತ್ತು ಅದೇ ರೀತಿ ಆಲಮಟ್ಟಿ ಯೋಜನೆ ಕ್ರಿಯೇಟ್ ಆದಮೇಲೆ ಅದರ ಹಿನ್ನೀಡಿನ ಪ್ರದೇಶಗಳಲ್ಲಿ ಅತಿ ಹೆಚ್ಚು ನೀರಾವರಿ ಸೌಲಭ್ಯ ಸಿಕ್ಕಿದ್ದೆ ಬಾಗಲಕೋಟೆಗೆ. ಹಾಗಾಗಿ ಬೆಳಗಾವಿ ಫಸ್ಟ್ ಆಗುತ್ತೆ, ಬಾಗಲಕೋಟೆ 2ನೇ ಉತ್ಪಾದಕ ಜಿಲ್ಲೆ ಕಾಣಿಸ್ಕೊಳುತ್ತೆ. ಅದಾದಮೇಲೆ ನಮಗೆ ಮಂಡ್ಯ, ಮೈಸೂರು, ವಿಜಯಪುರ, ಬೀದರ್, ಬಳ್ಳಾರಿ, ಶಿವಮೊಗ್ಗ, ಹಾಸನ, ಕೊಪ್ಪಳ, ಹಾವೇರಿ ಈ ಭಾಗಗಳಿಗೆ ನಿಮಗೆ ಸಿಗುತ್ತೆ. ಆದರೆ ಸ್ವತಂತ್ರ ಪೂರ್ವದಲ್ಲಿ ಕಬ್ಬು ಬೆಳೆಯುವುದು ಅತಿ ಹೆಚ್ಚು ಅಂದರೆ ಮಂಡ್ಯ ಜಿಲ್ಲೆ ತುಂಬ ಹೆಸರುವಾಸಿ ಆಗಿತ್ತು. ಬಟ್ ಈಗ ತಾಂತ್ರಿಕತೆ, ಉತ್ಪಾದನೆ, ಕೈಗಾರಿಕೆಗಳು ಮತ್ತು ನೀರಾವರಿ ಸೌಲಭ್ಯಗಳಲ್ಲಿ ಬೆಳಗಾವಿ ಮಂಡ್ಯಕ್ಕಿಂತ ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡುತ್ತೆ. ಅಲ್ಲಿಗೆ ನಿಮಗೆ ವರ್ಲ್ಡಿಂದ ಹಿಡಿದು ಇಂಡಿಯಾಕ್ಕೆ ಬಂದು ಇಂಡಿಯಾದಿಂದ ಕರ್ನಾಟಕ ಸ್ಟೇಟಿಗೆ ಬಂದು ಕಂಪ್ಲೀಟಾಗಿ ಒಂದು ಅನಾಲಿಸಿಸ್ ನಿಮ್ಗೆ ಇದರಲ್ಲಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಪಡ 313 313ನೇ ಪ್ರಶ್ನೆ ನೋಡಿ. ಫೆಡಾಲಜಿ ಅಂದರೆ ಏನು ಅಂತ ಕೇಳಿದ್ದಾನೆ. ಫೆಡಾಲಜಿ ಅಂದರೆ ಏನು? ಭೂಕಂಪನದ ಬಗ್ಗೆ ಅಧ್ಯಯನ ಮಾಡುತ್ತಾ, ಶಿಲೆಗಳ ಬಗ್ಗೆ ಅಧ್ಯಯನ ಮಾಡುತ್ತಾ, ಕೀಟಗಳ ಬಗ್ಗೆ ಅಧ್ಯಯನ ಮಾಡುತ್ತಾ, ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುತ್ತಾ ಅಂತ 4 ಆಪ್ಷನ್ಸ್ ಕೊಟ್ಟಾಗ ಫೆಡಾಲಜಿ ಅಂದರೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಫೆಡಾಲಜಿ ಅಂತ ಕರೀತಾರೆ. ಆದರೆ ಅದೇ ನಿಮಗೆ ಆಪ್ಷನಲ್ಲಿ ಭೂಕಂಪನಗಳ ಬಗ್ಗೆ ಅಧ್ಯಯನ ಅಂತ ಕೊಟ್ಟರೆ ನೋಡಿ, ಭೂಕಂಪನಗಳ ಅಧ್ಯಯನಕ್ಕೆ ಸಿಸ್ಮಾಲಜಿ, ಅದನ್ನು ಅಳೆಯೋದು ಸಿಸ್ಮೋಗ್ರಾಫ್ ಅಂತ ಕರಿತೀವಿ. ಹಾಗೆ ಶಿಲೆಗಳ ಬಗ್ಗೆ ಅಧ್ಯಯನ ಬಂದರೆ ಪೆಟ್ರಾಲಜಿ ಅಂತ ಕರಿತೀವಿ. ಕೀಟಗಳ ಬಗ್ಗೆ ಬಂದರೆ ಎಂಟೊಮಾಲಜಿ ಅಂತ ಹೇಳ್ತೀವಿ. ಬಟ್ ಅದೇ ಮಾರುತಗಳ ಅಧ್ಯಯನ ಅಂತ ಸ್ಪೆಸಿಫಿಕ್ಕಾಗಿ ಕೇಳಿದ್ರೆ ಸೈಂಟಿಫಿಕ್ ಸ್ಟಡಿ ಆಫ್ ವಿಂಡ್ಸ್ ಅನ್ನುವಂಥ ಪ್ರಶ್ನೆ ಏನಾದ್ರು ಬಂದರೆ ಆಗ ಮಾರುತಗಳ ಅಧ್ಯಯನ ಅನಿಮಾಲಜಿ ಅಂತ ಕರಿತೀವಿ. ಬಟ್ ಕಾಮನ್ನಾಗಿ ಕನ್ನಡದಲ್ಲಿ ಪ್ರಶ್ನೆಗಳೆಲ್ಲ ಬಂದಾಗ ವಾಯುಗುಣಶಾಸ್ತ್ರ ಅಂತ ಹೇಳ್ತೀವಿ. ಬಟ್ ಇಂಗ್ಲೀಷಲ್ಲಿ ನಿಮಗೆ ವಾಯುಗುಣಶಾಸ್ತ್ರ ಅಂದರೆ ಮೆಟೀರಿಯಾಲಜಿ ಅಂತ ಕರಿತೀವಿ. ಹಾಗಾಗಿ ಸ್ನೇಹಿತರೆ, ಇಂಥ ಪ್ರಶ್ನೆಗಳು ಬಂದಾಗ ದ್ವಂದ್ವದಲ್ಲಿದ್ದಾಗ ನೀವು ಆಪ್ಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಮಾರುತಗಳನ್ನು ಸ್ಪೆಸಿಫಿಕ್ಕಾಗಿ ಅಧ್ಯಯನ ಮಾಡೋದು ಅನಿಮಾಲಜಿ. ಟೋಟಲ್ ಮಾರುತ, ಮಳೆ, ಹವಾಗುಣ, ಸರಾಸರಿ ಮತ್ತು ಇಲ್ಲಿನ ವಿಂಡ್ ಒಂದು ಯಾವ ಕಡೆಯಿಂದ ಯಾವ ಕಡೆ ಬೀಸತ್ತೆ, ಇವುಗಳ ದಿಕ್ಕು ಎಲ್ಲದನ್ನು ಅಧ್ಯಯನ ಮಾಡುವ ಟೋಟಲ್ ಹವಾಮಾನದ ಸರಾಸರಿಯನ್ನು ಅಧ್ಯಯನ ಮಾಡೋದು ವಾಯುಗುಣಶಾಸ್ತ್ರ. ಅದನ್ನು
ಮೆಟೀರಿಯಾಲಜಿ ಅಂತ ಕೂಡ ಕರಿತೀವಿ. ಇನ್ನು ಸಾಗರಗಳ ಅಧ್ಯಯನಕ್ಕೆ ಬಂದರೆ ನಿಮಗೆ ಓಷಿಯಾನೋಗ್ರಫಿ ಅಥವಾ ಸಾಗರಶಾಸ್ತ್ರ ಅಂತ ಕರಿತೀವಿ. ಬಾಹ್ಯಾಕಾಶದ ಬಗ್ಗೆ ಬಂದರೆ ಖಗೋಳಶಾಸ್ತ್ರ ಇದೆ. ನಿಮಗೆ ಆಹಾರಗಳ ಅಧ್ಯಯನಕ್ಕೆ ಬಂದರೆ ಬ್ರೋಮಟಾಲಜಿ ಅಂತ ಕರೀತಾರೆ. ಇತ್ತೀಚೆಗೆ ತುಂಬ ಚರ್ಚೆಯಲ್ಲಿದೆ, ಅದಕ್ಕೋಸ್ಕರ ಇದನ್ನು ಹಾಕಿದ್ದೀನಿ. ಆಹಾರಗಳ ಅಧ್ಯಯನ ಮಾಡೋದು ಬ್ರೋಮಟಾಲಜಿ ಅಂತ ಕರಿತೀವಿ. ಇದಿಷ್ಟು ಕೂಡ ನಿಮಗೆ ನೆನಪಿರಲಿ. ನೆಕ್ಸ್ಟ್ ಮಾಡೋಣ. 314ನೇ ಪ್ರಶ್ನೆ. ಉತ್ತರ ಪ್ರದೇಶದ ಅಲಹಾಬಾದ್ ಮೂಲಕ ಹಾದು ಹೋಗುವ ರೇಖಾಂಶ ಅಂತ ಕೇಳಿದ್ದಾರೆ. ಈ ರೇಖಾಂಶ ಮತ್ತು ಅಕ್ಷಾಂಶ ಅಂದಾಗ ನಿಮಗೆ ಭಾಳ ಈಸಿ ಇದು. ಅಕ್ಷಾಂಶ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಅಂತ ಹೇಳ್ತೀವಿ. ರೇಖಾಂಶ ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಅಂತ. ಹಾಗಾಗಿ ಯಾವಾಗಲೂ ಅಕ್ಷಾಂಶಗಳನ್ನು ಪೂರ್ಣ ವೃತ್ತಗಳು ಅಂತ ಕರಿತೀವಿ, ರೇಖಾಂಶಗಳನ್ನು ಅರ್ಧ ವೃತ್ತಗಳು ಅಂತ ಕೂಡ ಕರಿತೀವಿ. ಹಾಗಾಗಿ ರೇಖಾಂಶಗಳ ಅಕ್ಷಾಂಶಗಳ ವಿಚಾರದಲ್ಲಿ ಬಂದಾಗ ನಮಗೆ ಒಟ್ಟು 180 ತನಕ ಹೇಳ್ತೀವಿ. 179 ಆರ್ 180 ಅಂತ ಕೂಡ ಹೇಳ್ತೀವಿ. ಬಟ್ ಅದೇ ನಮಗೆ ರೇಖಾಂಶಗಳ ವಿಚಾರಕ್ಕೆ ಬಂದಾಗ 360 ಡಿಗ್ರಿಗೆ ನಾವು ಅದನ್ನು ಹೇಳ್ತಾ ಹೋಗ್ತೀವಿ. ಬಟ್ ಈಗ ಉತ್ತರ ಪ್ರದೇಶ ಇದೆ. ಉತ್ತರ ಪ್ರದೇಶ ಮಧ್ಯೆ ಅಲಹಾಬಾದ್ ಬರುತ್ತೆ. ಈಗ ಪ್ರಯಾಗ್ರಾಜ್ ಅಂತ ಕೂಡ ಕರಿತೀವಿ. ಬಟ್ ಸ್ಪೆಸಿಫಿಕ್ ಆಗಿ ಅದನ್ನು ಹೇಳಿದ್ರೆ ಮುರ್ಷಿದಾಬಾದ್ ಮೂಲಕ ಅದು ಹೋಗುತ್ತದೆ ಅಂತಲೂ ಕೂಡ ಹೇಳ್ತಾರೆ. ಬಟ್ ಹಾಗಾಗಿ ಇಲ್ಲಿ 82.5 ಡಿಗ್ರಿ ಪೂರ್ವನ, 82.5 ಡಿಗ್ರಿ ಪಶ್ಚಿಮನ, ಇನ್ನು 23.5 ಕರ್ಕಾಟಕ ಸಂಕ್ರಾಂತಿ, 23.5 ಮಕರ ಸಂಕ್ರಾಂತಿ. ಕರ್ಕಾಟಕ ಸಂಕ್ರಾಂತಿ ನಮ್ಮಲ್ಲಿ ರಾಜಸ್ಥಾನದ ಮುಖಾಂತರ ಅಡ್ಡವಾಗಿ ಹಾದು ಹೋಗುತ್ತೆ. ಇನ್ನು ಮಕರ ಸಂಕ್ರಾಂತಿ ಬಿಡಿ, ದಕ್ಷಿಣ ವೃತ್ತದಲ್ಲಿ ಬರುತ್ತೆ. ಅದು ಅಂದರೆ ಸದರ್ನ್ ಹೆಮಿಸ್ಪೈರಲ್ಲಿ ಸಿಗ್ತಕ್ಕಂಥದ್ದು. ಇನ್ನು 82.5 ಡಿಗ್ರಿ ಪಶ್ಚಿಮ ಅಂದರೆ ನಿಮಗೆ ವೆಸ್ಟ್ ಇಂಡೀಸ್ ಭಾಗಕ್ಕೆ ಬರುತ್ತೆ, ಅಮೇರಿಕಕ್ಕೆ. ಬಟ್ ಇದು ಇಂಡಿಯಾಕ್ಕೆ ಬಗ್ಗೆ ಕೇಳಿರೋದ್ರಿಂದ 82.5 ಡಿಗ್ರಿ ಪೂರ್ವ ಅಂದರೆ 0 ಮೆರಿಡಿಯನ್ ಅಂತ ಏನು ರೇಖಾಂಶ ಕರಿತೀವಿ, ಗ್ರೀನ್ವಿಚ್, ಅಲ್ಲಿಂದ ಪೂರ್ವಕ್ಕೆ 82.5 ಡಿಗ್ರಿನಲ್ಲಿ ಭಾರತದ ಮಧ್ಯದ ಪ್ರಮಾಣಿತ ವೇಳೆಯನ್ನು ನಿರ್ಧಾರ ಮಾಡುವ ರೇಖಾಂಶ IST. ಇದ್ರ ಮೇಲೆ ನಾವು ಡಿವೈಡ್ ಮಾಡ್ತೀವಿ. ಓಕೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಈಸ್ ಬೇಸ್ಡ್ ಆನ್ 82.5 ಡಿಗ್ರಿ. ಈ ಒಂದು ಲ್ಯಾಂಗಿಟ್ಯೂಡ್ಸಲ್ಲಿ ಅದನ್ನು ನಾವು ಹೇಳ್ತೀವಿ. ಹಾಗಾಗಿ ನಾನು ಯಾವಾಗಲೂ ನೆನ್ಪಿಟ್ಕೊಳ್ಳೋಕೆ ಹೇಳ್ತೀನಿ, ಕೆಲವ್ರಿಗೆ ಕನ್ಫ್ಯೂಸ್ ಆಗಬೇಡಿ. ರೇಖಾಂಶ ಅಂದರೆ ಟೈ ಅನ್ಕೊಳ್ಳಿ, ಅಕ್ಷಾಂಶ ಅಂದರೆ ಬೆಲ್ಟ್ ಅನ್ಕೊಳ್ಳಿ ಅಂತ. ಬೆಲ್ಟ್ ಪೂರ್ಣ ವೃತ್ತ ಬರ್ತದೆ, ಟೈ ಒಂದು ಸಿಂಗಲ್ ಇದೋ, ಹಿಂಗೆ ನೆನಪಿಟ್ಕೊಂಡು ಹಿಂಗೆ ಅಡ್ಡವಾಗಿ 2 ಭಾಗ ಮಾಡ್ತಕ್ಕಂಥದ್ದು. ಈ ಥರದ ಕೆಲವೊಂದು ಲಾಜಿಕಲ್ ನೆನ್ಪಿಟ್ಕೊಳ್ಳೋದಕ್ಕೆ ಎಲ್ಲ ಗೊತ್ತಿರುತ್ತೆ. ಸಮ್ಟೈಮ್ಸ್ ಇದು ಮಿಸ್ಟೇಕ್ಸ್ ಕೂಡ ನಮಗೆ ಆಗತ್ತೆ. ಹಾಗಾಗಿ ಇದು ಮುರ್ಷಿದಾಬಾದ್ ಮೂಲಕ ಹಾದು ಹೋಗೋದು, ಅಲಹಾಬಾದ್ನ ಸಮೀಪ ಹಾದು ಹೋಗ್ತಕ್ಕಂಥದ್ದು ಅನ್ನೋ 2 ರೀತಿ ಕೇಳಿದಾಗ 82.5 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಅದನ್ನು ಮಾತಾಡ್ತೀವಿ. ಹಾಗಾದರೆ ಇದೇ 82.5 ಡಿಗ್ರಿ ಯಾವ್ಯಾವ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? 5 ರಾಜ್ಯಗಳನ್ನು ಹೇಳ್ತೀವಿ. ಟಾಪಲ್ಲಿ ಉತ್ತರ ಪ್ರದೇಶ ಬರುತ್ತೆ. ಉತ್ತರ ಪ್ರದೇಶದ ಕೆಳಗಡೆ ಬಂದರೆ ನಿಮಗೆ ಒಂದು ಸೈಡ್ ಮಧ್ಯಪ್ರದೇಶ, ಮತ್ತೊಂದು ಸೈಡ್ ಛತ್ತೀಸ್ಗಢ ಸಿಗುತ್ತೆ. ಇನ್ನು ಕೆಳಗೆ ಒಡಿಸ್ಸಾದ ಕೆಳಗಡೆ ಆಂಧ್ರ ಪ್ರದೇಶ. ಒಟ್ಟು 5 ರಾಜ್ಯಗಳ ಮೂಲಕ ಈ 82.5 ಡಿಗ್ರಿ ರೇಖಾಂಶ ಹಾದು ಹೋಗುತ್ತದೆ. ಬಟ್ ಅಕ್ಷಾಂಶಕ್ಕೆ ಬಂದರೆ ಪಮ್ಮಿ, ಮಗ, ರಾಜಛತ್ರಿ ಅಂತ ಯಾವಾಗೂ ಹೇಳ್ಕೊಟ್ಬಿಟ್ಟಿದ್ದೀನಿ ನಿಮಗೆ. 2012-13 ನಿಮಗೆ 2007 ನಾನು ಮಾಡಿರುವಂಥ ಜಿಯೋಗ್ರಫಿ ಕ್ಲಾಸಲ್ಲಿ ಅವೆಲ್ಲ ಹೇಳ್ಬಿಟ್ಟಿದ್ದೀನಿ ನಿಮಗೆ. ಪಮ್ಮಿ, ಮಗ, ರಾಜಛತ್ರಿ ಅಂದರೆ ಅದೇನೆ. ಪಶ್ಚಿಮ ಈ ಕಡೆ ಗುಜರಾತಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಹಾಗೆ ನಿಮಗೆ ಛತ್ತೀಸ್ಗಢ, ತ್ರಿಪುರ, ಮಿಜೋರಾಂ, ಹೀಗೆ ಅದಿಷ್ಟು ರಾಜ್ಯಗಳ ಬಗ್ಗೆ ಕಲ್ಪನೆಯನ್ನು ಹೇಳಬೇಕಾದ್ರೆ ನಿಮಗೆ ಆ 8 ರಾಜ್ಯಗಳ ಮುಖಾಂತರ ಹಾದೋಗಿರೋದು ಕೂಡ ನಿಮಗಿಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದ ಸಂಪೂರ್ಣ ನಿಮಗೆ ಗೊತ್ತಿರಬೇಕಾಗತ್ತೆ. ಯಾಕೆ ಅಂತಂದರೆ ಗುಜರಾತ್ನ ಸರ್ಕಿಕ್ ಐಲ್ಯಾಂಡ್ ಇವತ್ತು ವಿವಾದಿತವಾದಂಥ ಇಂಡಿಯಾ ಪಾಕಿಸ್ತಾನ ನಡುವಿನ ಪ್ರದೇಶ. ಅದೇ ನಮ್ಮಲ್ಲಿ ಗುಹರ್ಮೋಟ ಈಗ ಭಾರತದ ಗುಜರಾತ್ನ ಭಾಗಕ್ಕೆ ಬಂದರೆ ಅಲ್ಲಿಂದ ಅಪ್ ಟು ಅರುಣಾಚಲ್ ಪ್ರದೇಶದವರೆಗೆ. ಓಕೆ, ಈ ರೀತಿಯಲ್ಲಿ ನಾವು ಹೇಳ್ತೀವಿ. ಹಂಗೇ ಮೇಲೆ ನಮಗೆ ಸಿಯಾಚಿನ್ ಅಂತ ಕರಿತೀವಿ. ಪಕ್ಕದಲ್ಲಿ ಪಾಮಿರ್ ಗ್ರಂಥಿಯ ದಕ್ಷಿಣಕ್ಕೆ ಬರ್ತಕ್ಕಂಥ K2 ಗಾಡ್ವಿನ್ ಆಸ್ಟಿನ್ನ ಕಾರಾಕೋರಂ ಶ್ರೇಣಿಯ ತುದಿ, ಇಂದಿರಾ ಕೋಲ್ ಅಂತ ಹೇಳ್ತೀವಿ. ಅಲ್ಲಿಂದ ನಿಮಗೆ ಅಪ್ ಟು ಡೌನ್ ಬಗ್ಗೆ ಬಂದರೆ ಕನ್ಯಾಕುಮಾರಿ, ಭೂಶಿರಾ, ಇದು ಎಷ್ಟು ಉದ್ದ ಇದೆ ಅಂತ ಕೂಡ ಹೇಳ್ತೀವಿ. ಭಾರತದ ಅತ್ಯಂತ ದಕ್ಷಿಣ ತುದಿ ಅಂತ ಬಂದಾಗ ನಾವು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ನ ತುದಿ ಇಂದಿರಾ ಪಾಯಿಂಟ್ಗೆ ಹೋಗ್ತೀವಿ. ಪಿಗ್ಮೇಲಿಯನ್ ಪಾಯಿಂಟ್ ಅಂತ ಕರಿತಾ ಇದ್ರು, ಈ ಇಂದಿರಾ ಪಾಯಿಂಟ್ ಅಂತ ಕೂಡ 6.4 ಅದನ್ನು ತೋರಿಸ್ತೀವಿ. ಬಟ್ 8 ಪಾಯಿಂಟ್ಗೆ ನಾವು ಎಲ್ಲಿ ತೋರಿಸೋದು? ಕನ್ಯಾಕುಮಾರಿ, ಭೂಶಿರವನ್ನು ತೋರಿಸ್ತೀವಿ. ಓಕೆ, ಇದೆಲ್ಲ ಬಹಳ ಈಸಿಯಾಗಿ ಭೂಗೋಳಶಾಸ್ತ್ರದ ಬೇಸಿಕಲ್ ಟರ್ಮಿನಾಲಜಿಯಲ್ಲಿ ಇದನ್ನು ತಿಳ್ಕೊತೀರ. ನೆಕ್ಸ್ಟ್ ಬರೋಣ.
ಮತ್ತು ಕರ್ನಾಟಕ ಹಿಸ್ಟ್ರಿ ಮೇಲೆ ಬೇಸ್ಡ್ ಆಗಿರೋ ಕ್ವಶನ್ಸ್. ದಾಂಡೇಲಿ ಯಾವ ಕೈಗಾರಿಕೆಗೆ ಹೆಸರುವಾಸಿಯಾಗಿದೆ ಅಂತ ಕೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದಾಂಡೇಲಿ ಕೂಡ ಅಷ್ಟೇ ಭಾಳ ಅದ್ಭುತವಾಗಿರ್ತಕ್ಕಂಥ MSIL ಜೊತೆಗೆ ಕೈ ಜೋಡಿಸಿ ಏನೋ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋದು ಅವ್ರಿಗಿದೆ. ಬೇಕಾಗಿರ್ತಕ್ಕಂಥ ಅರಣ್ಯ ಸಂಪತ್ತು ಹೆಚ್ಚಾಗಿ ಸಿಗ್ತಾ ಇಲ್ಲ ಅನ್ನೋದು ಅವ್ರಿಗೂ ಕೂಡ ಕೊರತೆಯಲ್ಲಿದೆ. ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಿತವಂತ ಮಾಡಿದ ಮೇಲೆ ದಾಂಡೇಲಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾದ್ರೆ ಇಷ್ಟೆಲ್ಲ ನಾನು ಕ್ಲೂ ಕೊಟ್ಟ ಮೇಲೆ ನಿಮಗೆ ಗೊತ್ತಾಗುತ್ತೆ ದಾಂಡೇಲಿ ಯಾವ ಕೈಗಾರಿಕೆಗೆ ಫೇಮಸ್ ಅಂದರೆ. ಅಲ್ಯೂಮಿನಿಯಮ್ಮು, ಪೇಪರು, ಕಬ್ಬಿಣ, ಉಕ್ಕು, ಸಿಮೆಂಟ್ ಅಂತ ಕೊಟ್ಟರೆ ನಿಮ್ಮ ಎಕ್ಸಾಕ್ಟ್ ಆನ್ಸರ್ ಆಗಿರಬೇಕು ಪೇಪರ್ ಮಿಲ್ಸ್ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಅದರಲ್ಲೂ ಎಸ್ಪೆಷಲಿ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಈ ದಟ್ಟವಾದಂಥ ಅರಣ್ಯವನ್ನು ಗಮನದಲ್ಲಿಟ್ಕೊಂಡ್ಬಿಟ್ಟೆ ವಿಶ್ವೇಶ್ವರಯ್ಯನವ್ರ ಪೀರಿಯಡ್ಸ್ಗಿಂತ ಹಿಂದೆ ನಾವು ನೋಡ್ತೀವಿ 1936ರಲ್ಲೇ ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಅಂತ ಕರಿತೀವಿ, MSIL ಅಂತ ಏನು ಕರಿತೀವಿ, ಅದು ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡಿದ್ರು. ಹಾಗಾಗಿ ಈ ಒಂದು ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಏನಿತ್ತು ಇವನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ನಮ್ಮಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ಕಾಗದ ಉತ್ಪಾದನೆಗೆ ನಾವು ಬ್ರ್ಯಾಂಡ್ ಆಗೋದಕ್ಕೆ ಶುರು ಮಾಡಿದ್ವಿ. ಆನಂತರದಲ್ಲೇ ನಮಗೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅಂತ ಬಂತು. ಈ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಬಂದ ಮೇಲೇ ಕಾಗದದ ಕೈಗಾರಿಕೆ ಒಂದು ಖಾಸಗಿ ನೇತೃತ್ವದಲ್ಲಿ ದಾಂಡೇಲಿಯಲ್ಲಿ ಸ್ಥಾಪನೆಗೊಳ್ತು. ಹಾಗಾಗಿ ಈ ಒಂದು ಮೈಸೂರು ಪೇಪರ್ ಮಿಲ್ಸು ಮತ್ತು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಇವೆರಡೂ ಕೂಡ ಇದೇ ಶಿವಮೊಗ್ಗ, ಚಿಕ್ಕಮಗಳೂರನ್ನ ಗಮನದಲ್ಲಿಟ್ಕೊಂಡು ಮಾಡಿದ್ವು. ಬಟ್ ಈಗೇನಾಯಿತು, ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಣೆ ಮಾಡ್ತಾ ಬಂದ್ರಿ, ಅಲ್ಲಿ ಅರಣ್ಯಗಳಿಂದ ಯಾವುದೇ ಸಂಪನ್ಮೂಲಗಳನ್ನು ಇವ್ರು ಬಳಸೋಕ್ಕಾಗ್ತಾ ಇಲ್ಲ. ಅವಾಗ ಏನು ಮಾಡಿದ್ರು, ಆಟೋಮ್ಯಾಟಿಕಲಿ ಈಗ ರೈತರ ಜಮೀನುಗಳಲ್ಲಿ ಸಾಮಾಜಿಕ ಅರಣ್ಯ ಯೋಜನೆಗಳಲ್ಲಿ ಪ್ರೋತ್ಸಾಹ ಕೊಟ್ಬಿಟ್ಟು ಅಲ್ಲಿಂದ ಇವರು ರಾ ಮೆಟೀರಿಯಲ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದು ನಮ್ಮಲ್ಲಿ ಬದಲಾವಣೆಗೆ ಕಾರಣ ಆಗ್ತಾಯಿದೆ. ಹಂಗಾಗಿ ದಾಂಡೇಲಿ ಪೇಪರ್ ಮಿಲ್ಗೆ ತುಂಬಾ ಪ್ರಸಿದ್ಧಿ. ಬಟ್ ಅಲ್ಯೂಮಿನಿಯಂ ಅಂತ ಬಂದರೆ ಬೆಳಗಾವಿನಲ್ಲಿ, ಕಬ್ಬಿಣ ಮತ್ತು ಉಕ್ಕು ಅಂತ ಬಂದರೆ ನಿಮಗೆ ಗೊತ್ತಿದೆ ಭದ್ರಾವತಿಯಲ್ಲಿ 1923ರಲ್ಲೇ ನಮಗೆ ಮಿಸ್ಕೋ, ಅದು ವಿಸ್ಕೋ ಆಗಿ ಈಗ VSIL ಕೂಡ ಆಗಿದೆ. ಅದೇ ರೀತಿ ಬಳ್ಳಾರಿ ತೋರಣದಲ್ಲಿ ಈ ಕಡೆ ಭಾಗ ಬಂದರೆ ಜಿಂದಾಲ್ ಇದೆ ನಿಮಗೆ. ಇನ್ನು ಸಿಮೆಂಟ್ ಬಗ್ಗೆ ಬಂದರೆ ಭದ್ರಾವತಿ. ಬಟ್ ಶಹಾಬಾದಲ್ಲಿ ಆವಾಗಲೇ ಅನೇಕ ಸಿಮೆಂಟ್ ಕಂಪನಿಗಳು ಒಟ್ಟಾಗಿ ಒಂದು ಸಂಘಟನೆ ಮಾಡಿದ್ರು, ಅದೇನೇ ACC ಅಂತ, ಅಸೋಸಿಯೇಟೆಡ್ ಸಿಮೆಂಟ್ ಕಂಪನಿ ಅಂತ. ಒಂದು 9 ಕಂಪನಿಗಳು ಒಟ್ಟಾಗಿ ಒಂದೇ ಪ್ರಕಾರದ ಸಿಮೆಂಟನ್ನು ಉತ್ಪಾದನೆ ಮಾಡಬೇಕು ಅನ್ನೋದು ಬಂದರು. ಹಾಗಾಗಿ ACC ಸ್ಟಾರ್ಟ್ ಆಯಿತು ಎಲ್ಲಿ, ಶಹಾಬಾದ್, ಕಲಬುರಗಿನಲ್ಲಿ. ಹಾಗಾಗಿ ಇವು ನಮ್ಮಲ್ಲಿ ಭಾಳ ಪ್ರಮುಖವಾಗಿರ್ತವೆ. ಇನ್ನು ತುಮಕೂರು ಈ ಕಡೆ ಎಲ್ಲ ಬಂದರೆ ನಿಮಗೆ ಅಲ್ಟ್ರಾಟೆಕ್ಕು, ಮೈಸೆಮ್ಮು ಈ ಥರದ ಕಂಪನಿಗಳು ನಿಮಗೆ ತುಮಕೂರು ಭಾಗದಲ್ಲಿ ಕೂಡ ಕಾಣ್ತೀವಿ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಬೇಡ, ತುಂಬ ಒಳ್ಳೆಯ ಪ್ರಶ್ನೆ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಗೀತೆ ಇಡೀ ಕರ್ನಾಟಕದ ಭಾವಗೀತೆಗಳ ಒಂದು ಕ್ಯಾಟಗರಿನಲ್ಲಿ ದೊಡ್ಡ ಹಂಗಾಮ ಮಾಡಿದಂಥದ್ದು. ಅದು ಜನಪ್ರಿಯ ನಿತ್ಯೋತ್ಸವ ಭಾವಗೀತೆ ಫೇಮಸ್ ಆಗಿತ್ತು ಅವಾಗ. ಅದನ್ನು ಭಾವಗೀತೆ ಅನ್ಬೇಕಾ ಅಥವಾ ರಾಜ್ಯಗೀತೆ ಅನ್ಬೇಕಾ ಅನ್ನೋಷ್ಟು ಮಟ್ಟಿಗೆ ಚರ್ಚೆ ಬಂದಿತ್ತು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ನಿತ್ಯೋತ್ಸವ ಭಾವಗೀತೆಯನ್ನು ಬರೆದವರು ಮತ್ತು ಅದನ್ನು ಅಷ್ಟೇ ಅದ್ಭುತವಾಗಿ ಹಾಡಿ ಜನಪ್ರಿಯಗೊಳಿಸಿದಂಥವ್ರು ಇದ್ದಾರೆ. ಅದರಲ್ಲಿ ನಿಮಗೆ 2 ಹೆಸರು ಇಲ್ಲೇ ಕಾಣುತ್ತೆ ನಿಮಗೆ, ಕುವೆಂಪು, ಮೈಸೂರು ಆನಂದ ಸ್ವಾಮಿ, KS ನಿಸಾರ್ ಅಹಮದ್, ಡಾಕ್ಟರ್ ಸಾಸಿ ಮುರಳಯ್ಯ ಅಂತ ಬರೆದವರಿದ್ದಾರೆ. ಹಾಡಿದವರು, ಪ್ರಸಿದ್ಧಿ ಪಡೆದವರು ಕೂಡ ಇಲ್ಲೇ ಸಿಗ್ತಾರೆ ನಿಮಗೆ. ಹಾಗಾಗಿ ಆಪ್ಷನ್ ನೋಡ್ತಾ ಹೋದರೆ ಕೇಳಿರೋದು ರಚಿಸಿದವರು ಯಾರು ಅಂತ ಫೋಟೋ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ರಚಿಸಿದವರು ನಿತ್ಯೋತ್ಸವ ಕವಿ ಅಂತಲೇ ಫೇಮಸ್ ಆಗಿದ್ದ KS ನಿಸಾರ್ ಅಹಮದ್ ಅವರು ಇದನ್ನು ಬರೀತಾರೆ. ಬಟ್ ಕರ್ನಾಟಕದ ಬಗ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕವಿತೆಯನ್ನು ರಚನೆ ಮಾಡಿದವರು ಜೋಗ ಜಲಪಾತವನ್ನು ನೋಡಿದ ನಂತರ ಈ ಒಂದು ಕವಿತೆಯನ್ನು ರಚನೆ ಮಾಡೋದಕ್ಕೆ ನನಗೊಂದು ಸ್ಫೂರ್ತಿ ಸಿಕ್ತು ಅಂತ KS ನಿಸಾರ್ ಅಹಮದ್ ಅವರು ತಮ್ಮ ಇಂಟರ್ವ್ಯೂನಲ್ಲಿ ಹೇಳ್ಕೋತಾರೆ. ತಮ್ಮ ಕೃತಿ ನಿತ್ಯೋತ್ಸವ ದೈನಂದಿನ ಆಚರಣೆಗಾಗಿ ಅಂತ ಮನೆ ಮಾತಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಗೀತೆ ರಚನೆ ಆಗುತ್ತೆ. ಹಂಗಾಗಿ ಇವರ ಈ ಒಂದು ಸಾಹಿತ್ಯಿಕ ಸೇವೆ, ಲೆಕ್ಚರರ್ ಆಗಿ, ಉಪಕುಲಪತಿಗಳಾಗಿ ದೊಡ್ಡ ಮಟ್ಟದ ಕಾರ್ಯವನ್ನು ಕನ್ನಡ ಸಾಹಿತ್ಯಕ್ಕೆ ಮಾಡಿದ್ದಾರೆ. ಒಬ್ಬ ಎಂಜಿನಿಯರ್ ಈ ಲೆವೆಲ್ಗೆ ಡೆವಲಪ್ಮೆಂಟ್ ಆಗ್ಬೋದಾ ಅಂದರೆ ಆಗಿದ್ದಾರೆ. ಹಾಗಾಗಿ ಪದ್ಮಶ್ರೀ 2008ರಲ್ಲಿ, ರಾಜ್ಯೋತ್ಸವ ಪ್ರಶಸ್ತಿ 1981ನಲ್ಲಿ, ಪಂಪ ಪ್ರಶಸ್ತಿ ಕೂಡ 2017ರಲ್ಲಿ ಕೊಟ್ಟಿದ್ದಾರೆ. ಮತ್ತು 1984-87ರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ಬಟ್ ಅದೇ 2007ರಲ್ಲಿ ನಿಸಾರ್ ಅಹಮದ್ ಅವರು ಶಿವಮೊಗ್ಗದಲ್ಲಿ ನಡೆಯುತ್ತೆ 73ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದರು. ಹಾಗಾಗಿ ಒಬ್ಬ ಪ್ರೌಢಶಾಲೆ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ಇವರು ಸ್ಟೂಡೆಂಟ್ಸ್ ಆಗಿದ್ದ ಸಂದರ್ಭದಲ್ಲೇ ಹೈಸ್ಕೂಲ್ನಲ್ಲೇ ಇವರಿಗೆ ಮಹಾನ್ ಕವಿಗಳಿಂದ ಒಂದು ಸ್ಫೂರ್ತಿ ಸಿಕ್ಕಿತ್ತು.
ಅದೇ ಜಿ ಪಿ ರಾಜರತ್ನಂ, ಎಂ ವಿ ಸೀತಾರಾಮಯ್ಯ ಇಂಥವರಿಂದ ಪಾಠ ಕೇಳಿದ ಮೇಲೆ ಎಷ್ಟು ಅದ್ಭುತವಾಗಿ ಬದಲಾಗ್ತಾರೆ ಅಂತಂದರೆ, ಇವ್ರು ಎಲ್ಲ ವೃತ್ತಿಗಳಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ 100% ಏನು ಎಫರ್ಟ್ ಅಂತ ಹೇಳ್ತೀವೋ ಅಂಥ ಒಂದು ಎಫರ್ಟನ್ನು ಹಾಕ್ಬಿಟ್ಟು ಅದಕ್ಕೆ ನ್ಯಾಯವನ್ನು ಒದಗಿಸ್ತಾರೆ, ವೃತ್ತಿ ಧರ್ಮವನ್ನು ಇವರು ನಿಭಾಯಿಸ್ತಾರೆ. ಹಾಗಾಗಿ ಇವರ ಅನೇಕ ಕೃತಿಗಳು ಭಾಳಷ್ಟು ಫೇಮಸ್ ಆಗಿದೆ. ಮನಸ್ಸು, ಗಾಂಧಿ ಬಜಾರ್ ಅನ್ನೋವಂಥ ಕೃತಿ, ನಿತ್ಯೋತ್ಸವ, ಸಂಜೆ 5ರ ಮಳೆ ಅನ್ನೋದು, ಮನದೊಂದಿಗೆ ಮಾತುಕತೆ ಅನ್ನೋದು, ಕುರಿಗಳು ಸಾರ್ ಕುರಿಗಳು, ಓಕೆ, ಮತ್ತು 1963ನಲ್ಲಿ ಅದೊಂದು ಅದ್ಭುತವಾದ ಕೃತಿಯಾಗಿತ್ತು. ಆಮೇಲೆ ರಾಮನ್ ಸತ್ಯ ಸುದ್ದಿ ಅನ್ನುವ ಕೃತಿಗಳು, ಇವೆಲ್ಲ KS ನಿಸಾರ್ ಅಹಮದ್ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಂಥ ಅಪಾರವಾದ ಕೊಡುಗೆ ಅಂತ ಹೇಳ್ತೀವಿ. ಮತ್ತೊಂದು ಪ್ರಶ್ನೆ ಸ್ನೇಹಿತರೆ, ದೊಡ್ಡ ಹಂಗಾಮ ಮಾಡಿದ ಪ್ರಶ್ನೆ ಇದು ಅವಾಗ, ಬಟ್ ಈಗದು ನಾರ್ಮಲ್ ಕ್ವಶನ್ಸು. ಕರ್ನಾಟಕದಲ್ಲಿ ಇತ್ತೀಚೆಗೆ ರಚನೆಯಾದ ಹೊಸ ಜಿಲ್ಲೆ ಯಾವುದು ಅಂತ. ವಿಜಯನಗರ, ರಾಮನಗರ, ಚಿಕ್ಕಬಳ್ಳಾಪುರ, ಚಿಕ್ಕೋಡಿ ಅಂತ ಕೊಟ್ಟರೆ, ಇತ್ತೀಚೆಗೆ ರಚನೆಯಾದಂಥ ಹೊಸ ಜಿಲ್ಲೆ ಅಂತಂದರೆ ಅದು ವಿಜಯನಗರ. ವಿಜಯನಗರ ಇತ್ತೀಚೆಗೆ ರಚನೆಯಾಗಿರ್ತಕ್ಕಂಥ ಹೊಸ ಜಿಲ್ಲೆ. ಅಂದರೆ ಹೊಸಪೇಟೆ, ಹಗರಿಬೊಮ್ಮನಹಳ್ಳಿ, ಹೂವಿನಹಡಗಲಿ, ಹರಪನಹಳ್ಳಿ, ಕೊಟ್ಟೂರು, ಕೂಡ್ಲಿಗಿ ಈ ಥರದ 6 ತಾಲೂಕುಗಳನ್ನು ಒಟ್ಟು ಸೇರಿಸಿ ಬಳ್ಳಾರಿಯಿಂದ ಸಪ್ರೇಟ್ ಮಾಡಿಬಿಟ್ಟು ಇದನ್ನು ಒಂದು ಹೊಸ ಜಿಲ್ಲೆಯಾಗಿ ಕನ್ವರ್ಟ್ ಮಾಡ್ತಾರೆ. ಹಾಗಾಗಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಜಿಲ್ಲೆಯಾಗಿ ವಿಜಯನಗರದ ವೈಭವವನ್ನು ಪುನರ್ಮರುಕಳಿಸಬೇಕು ಅನ್ನುವಂಥ ಒಂದು ದೊಡ್ಡ ಆಶಯದೊಂದಿಗೆ ಈ ಆನಂದ್ ಸಿಂಗ್ ಅವರಿಂದ ಒಂದು ಸಮಿತಿ ದೊಡ್ಡ ಮಟ್ಟದ ಒಂದು ಪ್ರಯತ್ನ ಮಾಡಿ ನಾಮಿನೇಟ್ ಆಗೋದಕ್ಕೆ ಸಹಾಯ ಆಯಿತು. ಹಾಗಾಗಿ ಕರ್ನಾಟಕದ 31ನೇ ಜಿಲ್ಲೆಯಾಗಿ 2ನೇ ಅಕ್ಟೋಬರ್ 2021ರಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಈ ಜಿಲ್ಲೆಯನ್ನು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅನೌನ್ಸ್ ಮಾಡ್ತಾರೆ. ಬಟ್ ಇದರ ಸುತ್ತನ ಜಿಲ್ಲೆಗಳ ಬಗ್ಗೆನೂ ಕೂಡ ಬಾರ್ಡರ್ಗಳನ್ನು ನೆನ್ಪಿಡ್ಕೋಬೇಕು ನೀವು. ಯಾಕೆ ಅಂತಂದರೆ ಒಂದು ಕಡೆ ನಮಗೆ ಚಿತ್ರದುರ್ಗದಿಂದ ದಾವಣಗೆರೆ, ಕೊಪ್ಪಳ, ಗದಗ ಇವುಗಳ ಸುತ್ತುವರಿದಂಥ ಜಿಲ್ಲೆಗಳ ಮಧ್ಯೆ ಈ ಒಂದು ಜಿಲ್ಲೆ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ವಿಜಯನಗರ ಒಂದು ಹೊಸ ಜಿಲ್ಲೆಯಾಗಿ 2021ರಿಂದ ಇದು ಜಾರಿಗೆ ಬಂದಿದೆ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದು. ಕರ್ನಾಟಕದ ಸೈಕ್ಲಿಂಗ್ ಕ್ಯಾಪಿಟಲ್ ಅಂತೇಳಿ ಯಾವುದನ್ನು ಕರೀತಾರೆ ಅಂತ. ಕರ್ನಾಟಕದ ಸೈಕ್ಲಿಂಗ್ ಕ್ಯಾಪಿಟಲ್ ಅಂದು ಹೆಸರಾದಂಥ ಊರು ಬೇಡ, ಜಿಲ್ಲೆ ಅಂತಲೇ ಹೇಳಬೇಕದನ್ನು. ಯಾವುದು ಅಂದರೆ ಕಲಬುರಗಿ, ಬೀದರ್, ವಿಜಯಪುರ, ಹಾಸನ್ ಅಂತ ನಿಮಗೆ 4 ಜಿಲ್ಲೆಗಳು ಕೊಟ್ಟರೆ ನೆನಪಿರಲಿ. ಕರ್ನಾಟಕದ ಸೈಕ್ಲಿಂಗ್ ಕ್ಯಾಪಿಟಲ್ ಅಂತ ಯಾವಾಗಲೂ ಫೇಮಸ್ ಆಗಿರೋದು ವಿಜಯಪುರ. ಯಾಕೆ ಅಂತಂದರೆ ದೊಡ್ಡ ದೊಡ್ಡ ಸೈಕ್ಲಿಂಗ್ ಅಕಾಡೆಮಿಗಳನ್ನು ಸೃಷ್ಟಿ ಮಾಡಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತದ ಒಂದು ದೊಡ್ಡ ಚಾಲೆಂಜಿಂಗ್ ಪ್ಲೇಸ್ಗಳನ್ನೆಲ್ಲ ಸೈಕ್ಲಿಂಗ್ ಕಮಿಟಿಗಳ ಮುಖಾಂತರ ಹೋಗಿ ಸರ್ಚ್ ಮಾಡಿದ್ದಾರೆ. ದೇಶಾದ್ಯಂತ ಸೈಕ್ಲಿಂಗ್ನ ಒಂದು ಮಹತ್ವವನ್ನು ಸಾರಿ ಹೇಳೋದ್ರಲ್ಲಿ ಮತ್ತು ನಮ್ಮ ಕ್ರೀಡಾಕೂಟಗಳಲ್ಲೂ ಬಹಳ ಅದ್ಭುತವಾದಂಥ ಸಾಧನೆಗಳನ್ನು ಮಾಡಿದವರೆಲ್ಲ ಈ ವಿಜಯಪುರದ ಮೂಲಕ್ಕೆ ಸಂಬಂಧಪಟ್ಟವರಾಗಿರೋದ್ರಿಂದಾಗಿ ಕರ್ನಾಟಕದ ಸೈಕ್ಲಿಂಗ್ ಕ್ಯಾಪಿಟಲ್ ಅಂತಲೇ ಫೇಮಸ್ ಆಗಿರೋದು ಈ ವಿಜಯಪುರ. ನೆಕ್ಸ್ಟ್ ಬರೋಣ. 12ನೇ ಶತಮಾನದಲ್ಲೇ ಪ್ರಜಾಪ್ರಭುತ್ವದ ನೆಲೆಗಟ್ಟನ್ನು ಆಧ್ಯಾತ್ಮಿಕದ ಲೆವೆಲಲ್ಲಿ ಸ್ಟಾರ್ಟ್ ಮಾಡಿದವರು ಯಾರು ಅಂತ ಒಂದು ಸ್ಟ್ರಾಂಗ್ ಆಗಿ ಪ್ರಶ್ನೆನ ಒಂದು ಲೈಟಾಗಿ ನಿಮ್ಗೆ ಕೇಳೋದಾದರೆ, ಅನುಭವ ಮಂಟಪ ಎಂಬ ಆಧ್ಯಾತ್ಮಿಕ ಸಂಸ್ಥೆಯನ್ನು ಪ್ರಾರಂಭಿಸಿದವರು ಯಾರು? ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಬಸವಣ್ಣ, ಮಧ್ವಾಚಾರ್ಯರು ಅಂತ ಬಂದರೆ ನಿಮ್ಗೆ ಉತ್ತರ ಗೊತ್ತಿರಬೇಕು, ಅದು ಬಸವಣ್ಣನವರು. ಅನುಭವ ಮಂಟಪದಲ್ಲಿ ಆಧ್ಯಾತ್ಮಿಕದ ಬಹುದೊಡ್ಡ ಚಿಂತನೆಗಳಲ್ಲಿ ನಡೀತಾ ಇತ್ತು. ನಿಮಗೆ ಮಧ್ಯಕಾಲೀನ ಯುಗದಲ್ಲಿ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ, ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಮತ್ತು ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತಗಳು ಮಧ್ಯಕಾಲೀನ ಯುಗದಲ್ಲಿ ತುಂಬ ಫೇಮಸ್ ಆಯಿತು. ಅದೇ ಸಂದರ್ಭದಲ್ಲಿ ಬಸವಣ್ಣನವರು ಶಕ್ತಿ ವಿಶಿಷ್ಟಾದ್ವೈತ ಅಂತ ಮಾಡಿಬಿಟ್ಟು, ನೀವು ಆಧ್ಯಾತ್ಮವನ್ನು ಕಾಯಕದಿಂದ ಹೊರಗಿಡಂಗಿಲ್ಲ, ನೀವು ಮಾಡೋ ಕೆಲಸದಲ್ಲೇ ದೈವತ್ವವನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಶ್ರಮಕ್ಕೆ ಮಹತ್ವವನ್ನು ಕೊಟ್ಟು ಕಾಯಕವೇ ಕೈಲಾಸ ಅನ್ನೋ ಕಾನ್ಸೆಪ್ಟಲ್ಲಿ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಅನುಭವ ಮಂಟಪವನ್ನು ಇವರು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಈ ಬಸವಣ್ಣನವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಒಂದು ಮೂಲದಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. 12ನೇ ಶತಮಾನದಲ್ಲೇ ಲಿಂಗಾಯತ ನಂಬಿಕೆಯ ಅತೀಂದ್ರಿಯ ಸಂತರೆಲ್ಲ ಒಟ್ಟುಗೂಡಿ ಒಂದು ದಾರ್ಶನಿಕ ಚರ್ಚೆಗಳನ್ನು ಮಾಡೋದಕ್ಕೆ ಒಂದು ದಾರ್ಶನಿಕರ ಅಕಾಡೆಮಿಯಾಗಿ ಇದು ರೂಪುಗೊಳ್ಳುತ್ತೆ. ಮೂಲಭೂತವಾಗಿ ಇದು ಲಿಂಗಾಯತಕ್ಕೆ ಸಂಬಂಧಿಸಿದಂಥ ಎಲ್ಲ ಧಾರ್ಮಿಕ ಮತ್ತು ತಾತ್ವಿಕ ಚಿಂತನೆಗಳ ಮೂಲವನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿ ಇದನ್ನು ಸೃಷ್ಟಿ ಮಾಡಲಾಗತ್ತೆ. ಲಿಂಗಾಯತ ಅಂದರೆ ಕೇವಲ ನೀವೊಂದು ಜಾತಿ ಕಾನ್ಸೆಪ್ಟ್ನಲ್ಲಿ ಇದನ್ನು ನೋಡೋಂಗಿಲ್ಲ.
ಧರ್ಮ ಮತ್ತು ಆಚರಣೆ ಮತ್ತು ದೈನಂದಿನ ಜೀವನದಲ್ಲಿ ಅದಕ್ಕಿರುವಂಥ ಮೌಲ್ಯ ಇದನ್ನು ಅವ್ರು ಇಟ್ಕೊಂಡ್ಬಿಟ್ಟು ಅನುಭವ ಮಂಟಪದಲ್ಲಿ ದೊಡ್ಡ ಚಿಂತನೆಗಳನ್ನು ತಾತ್ವಿಕ ರೂಪದಲ್ಲಿ ಮಾಡ್ತಾ ಬಂದರು. ಹಾಗಾಗಿ ಅನೇಕ ಭಾಗದಿಂದ ಹಲವಾರು ಶರಣರು ಇದರಲ್ಲಿ ಭಾಗವಹಿಸ್ತಾ ಇದ್ದರು. ಒಂದು ದೊಡ್ಡ ಚರ್ಚೆ ನಡೀತಾ ಇದ್ರು. ಹಾಗೆಯೇ ಅತೀಂದ್ರಿಯ ಶಕ್ತಿಯ ಅತೀಂದ್ರಿಯ ಅಲ್ಲಮಪ್ಪಗೂ ಇದರ ಅಧ್ಯಕ್ಷತೆ ವಹಿಸಿದರು. ಇದನ್ನೇ ವಿಶ್ವದ ಮೊಟ್ಟ ಮೊದಲ ಸಂಸತ್ತನ್ನು ಕಾನ್ಸೆಪ್ಟ್ ಕೂಡ ಕೊಡ್ತಾರೆ. ನಾವು ಬ್ರಿಟನ್ನಲ್ಲಿ ಮೊದಲ ಪ್ರಜಾಪ್ರಭುತ್ವದ ಕಲ್ಪನೆಗಳು ಶುರುವಾಯಿತು ಅಂತೆಲ್ಲ ಓದ್ತೀವಿ. ಅಮೇರಿಕಾದಲ್ಲಿ ಮೊದಲ ಲಿಖಿತ ಸಂವಿಧಾನ ಬಂತು ಅಂತ ಹೇಳ್ತೀವಿ. ನೋಡಿ, ಪ್ರಪಂಚ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ 12ನೇ ಶತಮಾನದಲ್ಲೇ ಈ ಕಲ್ಪನೆ, ಈ ಪ್ರಜಾಪ್ರಭುತ್ವ, ಡೆಮಾಕ್ರಸಿ ಅನ್ನುವಂಥ ತತ್ವಗಳನ್ನು ಸಾರದಂಥವರೇ ಬಸವಣ್ಣ. ಹಾಗಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೆಮಾಕ್ರೆಟಿಕ್ ತತ್ವಗಳ ಮೂಲಕ್ಕೆ ಅಂತ ಬಂದರೆ ಅದು ಬಸವಣ್ಣನವರ ಹೆಸರು ಟಾಪಲ್ಲಿ ಬರುತ್ತೆ. ನೆಕ್ಸ್ಟು ತುಂಬ ಒಳ್ಳೆಯ ಪ್ರಶ್ನೆ. ಸಾರ್ಕ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ. ಇದನ್ನು ಸಿಂಪಲಾಗಿ ನೀವು ಅಧ್ಯಯನ ಮಾಡಿದ್ರೆ ಆಗಲ್ಲ. ನಿಮಗೆ ಪ್ರಧಾನ ಕಚೇರಿ ಅನ್ನೋದು ಭಾಳ ಹಿಂದೆ ಕೇಳ್ತಿದ್ದಂಥ ಪ್ರಶ್ನೆ. ಈಗ ಇದ್ರ ಮೇಲೆ ಇನ್ನೂ ದೊಡ್ಡ ದೊಡ್ಡ ಪ್ರಶ್ನೆಗಳು ಕೇಳ್ತಾರೆ, ಅದನ್ನು ಕೂಡ ಹೇಳಿಕೊಡ್ತೀನಿ. ನೋಡಿ, ಸಾರ್ಕ್ನ ಪ್ರಧಾನ ಕಚೇರಿ ಇರುವುದಿಲ್ಲ ಅಂತ ಫಸ್ಟ್ ನೋಟ್ಗಳನ್ನು ನೋಡಿ. ಆಪ್ಷನಲ್ ನವದೆಹಲಿ, ಕಾಠ್ಮಾಂಡು, ಬೀಜಿಂಗು, ಢಾಕಾ ಕೊಟ್ಟಿದ್ದಾರೆ. ಅಂದರೆ ಭಾರತ, ನೇಪಾಳ, ಚೀನಾ, ಬಾಂಗ್ಲಾದೇಶ್ ಕೊಟ್ಟಿದ್ದಾರೆ. ಅವಾಗ ನಿಮಗೆ ನೆನಪಾಗಬೇಕು, ಯಾಕೆ ಅಂತಂದರೆ ಸಾರ್ಕ್ನ ಒಂದು ಪ್ರಧಾನ ಕಚೇರಿ ಬರೋದು ಕಾಠ್ಮಾಂಡುನಲ್ಲಿ, ನೇಪಾಳದ ಕಾಠ್ಮಾಂಡುನಲ್ಲಿ. ಯಾಕೆಂದರೆ 7 ರಾಷ್ಟ್ರಗಳ ಇದರ ಸದಸ್ಯತ್ವ ಇತ್ತು. ಈಗ ಅಫ್ಘಾನಿಸ್ತಾನ್ ಹೊಸದಾಗಿ ಸೇರ್ಕೊಂಡಾದ್ಮೇಲೆ 8 ರಾಷ್ಟ್ರಗಳ ಅಸ್ತಿತ್ವ ಬಂತು. ಹಾಗಾಗಿ ಅಫ್ಘಾನಿಸ್ತಾನ, ಭೂತಾನ್, ಮಾಲ್ಡೀವ್ಸ್ ಮತ್ತು ಪಾಕಿಸ್ತಾನ್, ಈ ಕಡೆ ಬಾಂಗ್ಲಾದೇಶ, ಇಂಡಿಯಾ, ನೇಪಾಳ ಮತ್ತು ಶ್ರೀಲಂಕಾ. ಹಾಗಾಗಿ ಈ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರಾದೇಶಿಕ ಸಹಕಾರ ಸಂಘ ಅನ್ನುವಂಥ ಒಂದು ತತ್ವದಲ್ಲಿ ಇದನ್ನು ಶುರು ಮಾಡಿದ್ರು. ಬಟ್ ಸ್ಟಾರ್ಟಿಂಗಲ್ಲಿ ಶುರು ಮಾಡೋ ಸಂದರ್ಭದಲ್ಲೇ ಚೀನಾ, ರಷ್ಯಾ ಇಂಥ ದೇಶಗಳೆಲ್ಲ ಇದರಲ್ಲಿ ಬರಲಿಲ್ಲ. ಯಾಕೆಂದರೆ ಸಮಾಜವಾದಿ ನೆಲೆಗಟ್ಟಲ್ಲಿ ಅವಕಾಶ ಇರಲಿಲ್ಲ. ಹಾಗಾಗಿ ಸಹಕಾರಿ ತತ್ವ ಇದ್ದಿದ್ದರಿಂದಾಗಿ, ಅವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾಗಿದ್ದರಿಂದಾಗಿ ಇಂಥವ್ರ ಜೊತೆ ನಾವು ಸೇರೋದು ಬೇಡ ಅಂತ ಇವರು. ಬಟ್ ನಮ್ಮಲ್ಲಿ ಸಾರ್ಕ್ ಓಪನ್ ಮಾಡೋದಕ್ಕೆ ಅವತ್ತಿನ ರಾಜಕೀಯ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, ಈ ಕಡೆ ನಾಮ್ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ವಿ, ನಾನ್ ಅಲೈನ್ಡ್ ಮೂಮೆಂಟ್ ಅಂತ. ಯಾಕೆಂದರೆ ವರ್ಲ್ಡಲ್ಲಿ 2 ಬ್ಲಾಕ್ ಆಗಿತ್ತು, ಒಂದು ರಷ್ಯಾ ಬ್ಲಾಕು, ಇನ್ನೊಂದು ಅಮೇರಿಕಾ ಬ್ಲಾಕ್. ಇವೆರಡಕ್ಕೂ ಸೇರಿದೇ ಭಾರತ ನಾನ್ ಅಲೈನ್ಮೆಂಟ್ ಮೂಮೆಂಟ್ ಮಾಡಿತ್ತು. ಆದರೆ ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ದೇಶಗಳನ್ನೇ ನಾವು ಸೇರಿಸ್ಕೊಂಡ್ವಿ. ಆದರೆ ನಾವು ನಮ್ಮ ಮೂಲದಲ್ಲಿ ಮೊದಲು ಅಭಿವೃದ್ಧಿ ಆಗಬೇಕು ಅನ್ನೋದಿತ್ತಲ್ಲ. ಹಾಗಾಗಿ ನಮ್ಮ ದೇಶದ ಸುತ್ತಣ ರಾಷ್ಟ್ರಗಳ ಜೊತೆ ಉತ್ತಮ ಸಹಕಾರ ಇರಬೇಕು ಅನ್ನೋ ಕಾರಣಕ್ಕಾಗಿ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜ್ನಲ್ ಕೋಆಪರೇಷನ್ಸ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ 8 ಡಿಸೆಂಬರ್ 1985ರಲ್ಲಿ ಇದರ ಪ್ರಧಾನ ಸಂಘದ ಕಾರ್ಯದರ್ಶಿ ಕಚೇರಿಯನ್ನು 87ರಲ್ಲಿ ನೇಪಾಳದ ಕಠ್ಮಾಂಡುನಲ್ಲಿ ಸ್ಥಾಪನೆ ಮಾಡಿದ್ವಿ. ಇತ್ತೀಚೆಗೆ ಬಾಂಗ್ಲಾದೇಶ, ಅಫ್ಘಾನಿಸ್ತಾನ್ ಸೇರ್ಕೊಂಡ್ಮೇಲೆ ಒಟ್ಟು 8 ರಾಷ್ಟ್ರಗಳ ಒಕ್ಕೂಟವಾಗಿ ಇವತ್ತದು ಹೊರಹೊಮ್ಮಿದೆ. ಬಟ್ ನಮಗೆ ಕೇಳೋ ಪ್ರಶ್ನೆ ಏನು, ಈಗ ಸಾರ್ಕ್ ಅಗ್ರಿಕಲ್ಚರ್ ಸೆಂಟರ್ ಎಲ್ಲಿದೆ ಅಂತ ಕೇಳ್ಬೋದು. ಸಾರ್ಕ್ SAC ಅಂತ ಕರಿತೀವಿ. ಈ ಸಾರ್ಕ್ ಅಗ್ರಿಕಲ್ಚರಲ್ ಸೆಂಟರ್ ಅಂತ ಬಂದರೆ ನಿಮಗೆ ಢಾಕಾ. ಈಗ FAO ವರ್ಲ್ಡ್ ಲೆವೆಲಲ್ಲಿ ಬರುತ್ತೆ ನಿಮಗೆ, ಫುಡ್ ಆರ್ಗನೈಸೇಷನ್ಸ್ ಇಂಡಿಯಾ ಅಲ್ಲ ವರ್ಲ್ಡ್. ಆ ಫುಡ್ ಆರ್ಗನೈಸೇಷನ್ಸ್ ನಿಮಗೆ ವಿಶ್ವಸಂಸ್ಥೆ ಅಧೀನದ ಒಂದು ಪ್ರಾದೇಶಿಕ ಸಂಘಟನೆ. ಅದು ನಿಮಗೆ ಇಟಲಿ ರೋಮಲ್ಲಿ ಬಂದರೆ ಅದಕ್ಕೆ ರಿಲೇಟೆಡ್ ಆಗಿ ಈ ಸಾರ್ಕ್ನ ಅಗ್ರಿಕಲ್ಚರ್ ಸೆಂಟರ್ ಎಲ್ಲಿದೆ ಅಂತ ಕೇಳಿದ್ರೆ ಉತ್ತರ ಗೊತ್ತಿರಬೇಕು, ಢಾಕಾ. ಸಾರ್ಕ್ ಮೆಟೀರಿಯಾಲಜಿಕಲ್ ರಿಸರ್ಚ್ ಸೆಂಟರ್ ಇದೆ ನಮಗೆ, SMRC ಅಂತ ಕರಿತೀವಿ. ಅಂದರೆ ಈ ನಮ್ಮ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಮತ್ತು ಈ ಕಡೆ ದಕ್ಷಿಣ ಚೀನಾ ಸಮುದ್ರ, ಮಲೇಷಿಯನ್ ಕೊಲ್ಲಿ, ಇವುಗಳಲ್ಲಿ ಒಂದು ಅಧ್ಯಯನ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಸಾರ್ಕ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ರಿಸರ್ಚ್ ಸೆಂಟರ್ ಇತ್ತು, ಅದು ಕೂಡ ಢಾಕಾದಲ್ಲೇ ಇದೆ. ಸಾರ್ಕ್ ಫಾರೆಸ್ಟ್ರಿ ಸೆಂಟರ್, ಯಾಕೆಂದರೆ ಥೈಲ್ಯಾಂಡ್ ಅಂಥ ದೇಶಗಳಲ್ಲಿ ಮತ್ತು ಭಾರತದಂಥ ವೆಸ್ಟರ್ನ್ ಘಾಟ್ಸ್ಗಳ ರೀಸನ್ಸಲ್ಲಿ ಭಾಳ ಅದ್ಭುತವಾಗಿ ರಚನೆ ಮಾಡಬೇಕಾಗಿತ್ತು. ಹಾಗಾಗಿ ಸಾರ್ಕ್ ಫಾರೆಸ್ಟ್ರಿ ಸೆಂಟರ್ ಬರೋದು ನಮಗೆ ಥೀಂಪು, ಭೂತಾನಲ್ಲಿದೆ. ಇನ್ನು ಸಾರ್ಕ್ ಡಾಕ್ಯುಮೆಂಟೇಷನ್ ಸೆಂಟರ್ ಅಂತ ಬರುತ್ತೆ, SDC, ಇದು ನವದೆಹಲಿಯಲ್ಲಿ ಬರ್ತದೆ ನಮಗೆ ಇಂಡಿಯಾದಲ್ಲಿ. ಮತ್ತು ನಮಗೆ ಸಾರ್ಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ, ಅಂದರೆ ಕೆಲವೊಂದು ಭೂಕಂಪ, ನೆರೆ ಹಾವಳಿ, ಪ್ರಕೃತಿ ವಿಕೋಪಗಳಿಂದ ಏನಾದರೂ ಲಾಸ್ ಆದರೆ ಅದನ್ನು ನಾವು ಸಂರಕ್ಷಣೆಯಾಗಿ ತೆಗೆದುಕೊಳ್ಳೋದಕ್ಕೆ ಅದು ಕೂಡ ಇಂಡಿಯಾದ ಗಾಂಧಿನಗರಲ್ಲಿ ಬರುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಸೆಂಟ್ರಲ್ ಝೋನ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಸಾರ್ಕ್ದು, ಇದು ಕೂಡ ನಿಮಗೆ ಮಾಲ್ಡೀವ್ಸ್ನಲ್ಲಿ ಬರುತ್ತೆ, ಮಾಲೆಯಲ್ಲಿ. ಇನ್ನು ಸಾರ್ಕ್ ಇನ್ಫಾರ್ಮೇಷನ್ ಸೆಂಟರ್, IT ಡಿಪಾರ್ಟ್ಮೆಂಟ್ ಇದೆ ಸಾರ್ಕಿಂದು. ಆ ಒಂದು ಸಾರ್ಕ್ ಇನ್ಫಾರ್ಮೇಷನ್ ಸೆಂಟರು ಅದು ನಮಗೆ ಕಾಠ್ಮಂಡು, ನೇಪಾಳಲ್ಲಿ ಬರುತ್ತೆ. ಆಮೇಲೆ
ಸಾರ್ಕಲ್ಲಿ ನಮಗೆ ಅನೇಕ ಈ ಥರದ ಅನೇಕ HIV ಏಡ್ಸ್ಗೆ ಪ್ರಿವೆನ್ಷನ್ಸ್ ಮಾಡ್ತಕ್ಕಂತಹ TBಯನ್ನು ಪ್ರಿವೆನ್ಷನ್ ಮಾಡ್ತಕ್ಕಂಥ ಸೆಂಟರ್ಗಳಿದ್ದಾವೆ. ಅದು ನಮಗೆ ನೇಪಾಳದಲ್ಲೇ ಕೂಡ ಬರುತ್ತೆ. ಇನ್ನು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸೆಂಟರ್ ಬಂದರೆ ಅದು ಇಸ್ಲಾಮಾಬಾದಲ್ಲಿ ಬರುತ್ತೆ. ಸಾರ್ಕ್ ಎನರ್ಜಿ ಸೆಂಟರ್ ಅಂತ ಬಂದರೆ ಅದು ಇಸ್ಲಾಮಾಬಾದಲ್ಲೇ. ಸಾರ್ಕ್ ಕಲ್ಚರ್ ಸೆಂಟರ್ ಅಂತ ಬಂದರೆ ಅದು ಶ್ರೀಲಂಕಾ ಕೊಲಂಬೋದಲ್ಲಿ ಬರುತ್ತೆ. ಇವೆಲ್ಲ ಸಾರ್ಕ್ನ ಪ್ರಮುಖವಾಗಿರ್ತಕ್ಕಂಥ ರೀಜ್ನಲ್ ಸೆಂಟರ್ಗಳು. ನೀವು UNO ಕಲ್ತಿರ್ತೀರಿ, UNO ಅಂಗಸಂಸ್ಥೆಗಳು ಕಲ್ತಿರ್ತೀರಿ, ಬಟ್ ಸಾರ್ಕ್ನ ಅಂಗಸಂಸ್ಥೆಗಳನ್ನು, ಪ್ರಾದೇಶಿಕ ಕೇಂದ್ರಗಳನ್ನು ಕಲಿಬೇಕಾಗಿರುತ್ತೆ. ಇನ್ನು ಸಾರ್ಕ್ನ ಸ್ಪೆಷಲೈಸ್ಡ್ ಬಾಡಿ ಅಂತ ಬರ್ತವೆ. ಈ ಸ್ಪೆಷಲೈಸ್ಡ್ ಬಾಡಿಯಲ್ಲಿ ಇಸ್ಲಾಮಾಬಾದಲ್ಲಿ ನಮಗೆ ಆರ್ಬಿಟೇರಿಯನ್ ಕೌನ್ಸಿಲ್ಸ್ ಕೂಡ ಬರುತ್ತೆ. ಇನ್ನು ಸಾರ್ಕ್ ಡೆವಲಪ್ಮೆಂಟ್ ಫಂಡ್ ಅಂತ ಬರುತ್ತೆ, ಅದು ಥೀಂಪು ಭೂತಾನಲ್ಲಿದೆ. ಆಮೇಲೆ ಸೌತ್ ಏಷ್ಯನ್ ಯೂನಿವರ್ಸಿಟಿ ಕೂಡ ಬರ್ತಾವೆ ಸಾರ್ಕ್, ಅದು ನ್ಯೂ ಡೆಲ್ಲಿನಲ್ಲಿ ಬರ್ತದೆ. ಆಮೇಲೆ ಸಂಪೂರ್ಣವಾಗಿ ಸೌತ್ ಏಷ್ಯನ್ ರೀಜ್ನಲ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ಸ್, ಇದು ಢಾಕಾದ ಬಾಂಗ್ಲಾದೇಶದಲ್ಲಿ ಬರುತ್ತೆ. ಇವೆಲ್ಲ ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಾರ್ಕನ್ನು ಒಂದು ಪ್ರಗತಿಪರ ಒಂದು ಆರ್ಗನೈಸ್ ಆಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಪ್ರಯತ್ನ ನೋಡ್ತಾ ಇದೆ. ಇಷ್ಟೊಂದು ಅದ್ಭುತವಾದಂಥ ಎಲ್ಲ ವಿಚಾರಗಳನ್ನು ಹೇಳ್ಕೊಡೋದಕ್ಕಾಗಿಯೇ ಈ ನಮ್ಮ ಅಕಾಡೆಮಿಯಲ್ಲಿ ಈ ಥರದ ಜನರಲ್ ನಾಲೆಡ್ಜ್ ವೀಕೆಂಡ್ಸನ್ನು ಮಾಡ್ತಾ ಇದ್ದೀವಿ. ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ರಮೇಶ್, ಥ್ಯಾಂಕ್ ಯು, ಬಾಯ್.